ಏನಿಲ್ರಿ. ಮೈಸೂರ್ ಅಂದ್ರ ಮೈಸೂರ್ ಪಾಕು, ಬಂಗೀಪುರ ಅಂದ್ರ ಬಂಗಿ ಸಿಗಕ್ಕಾಗತ್ತಾ? ಗಾಂಜಾಗಿಂತ ಈ ನಶೆಲ್ಲೇ ಕಿಕ್ಕಿದೆ. ಮೇಡಮ್, ಟೈಮ್ ನೋಡ್ಕೊಂಡು ಲಾಕ್ ಮಾಡೋಣ. ಲೋಕಲ್ ಹುಡುಗರು ಗ್ಯಾಂಗ್ ಸರಕ್ಕಿಂತ ಮುಂಚೆ ಹೊರಡೋಣ. ಇದ್ರಲ್ಲೇನಿದ್ಯೋ ಕಿಕ್ಕು? ಬರೀ ತುಟಿಗಳು ರುಚಿ ನೋಡಿರೋ ಈ ಕೆನ್ನೆಗೆ ಕೈ ರುಚಿ ತೋರಿಸಿರ ಡಿಸಿ ತುಟಿಯಲ್ಲಿದೆ ಕಣೋ ಕಿಕ್ಕು. ಸೂಪರ್. ಬಾರೋ 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 ಬಾರೋ. ಹಾಕೊಂಡಿರೋ ಅಂಗಿ, ನಿಂತಿರೋ ಭಂಗಿ ನೋಡಿ, ಮೀಸೆ ತಿರುಗಿಸಿ ತೊಡೆ ತಟ್ಕೊಂಡು ಪೊಗುರು ತೋರಿಸಿ ಕುಸ್ತಿಗ್ ನಿಂತವರೆಲ್ಲ ಪೈಲ್ವಾನ್ರುಗಳಾಗಲ್ಲ. ಬಂದಿರೋನು ಫೈಟರ್. ರಕ್ತದಾನ ಮಹಾದಾನ ಅಂತ ಹೇಳ್ತಾರೆ. ನಾವು ದಾನ ಮಾಡೋ ರಕ್ತವನ್ನ ಹೀರುವ ರಕ್ತ ಕಾಟೇರಿಗಳಿದ್ದಾರೆ. ನಗರದಲ್ಲಿ ಹಿಂದೆಂದೂ ಕೇಳರಿಯದ ದಂಧೆ ಹೆಸರೇ ರಕ್ತ ಮಾಫಿಯಾ. ಹೊಸದಾಗಿ ಬೆಂಗಳೂರು ನಗರಕ್ಕೆ ಬಂದಿರುವಂತ ಜಿಲ್ಲಾಧಿಕಾರಿಗಳು ಭರ್ಜರಿ ಬೇಟೆಯನ್ನಾಡಿದ್ದಾರೆ. ಅದರ ಪತ್ರಿಕಾಗೋಷ್ಠಿಯನ್ನು ನಡೆಸುತ್ತಿದ್ದಾರೆ. ನೋಡ್ಕೊಂಡು ಬರೋಣ ಬನ್ನಿ. ಈ ತರ ಒಂದ್ ದಂಧೆ ಮಾಫಿಯಾ ಇದೆ ಅಂತಾನೆ ನಮಗ್ ಗೊತ್ತಿರ್ಲಿಲ್ಲ. ರಕ್ತದಾನ ಮಹಾದಾನ ಅನ್ಕೊಂಡಿದ್ದಾರೆ. ಈ ದಂಧೆ ಬಗ್ಗೆ ನಿಮ್ಗೆ ಮೊದ್ಲೇ ಮಾಹಿತಿ ಇತ್ತಾ? ನೀವು ಚಾರ್ಜ್ ತಗೊಳ್ಳೋಕ್ಕಿಂತ ಮುಂಚೆನೆ ಈ ತರದೊಂದು ಸ್ಕ್ಯಾಮ್ ನ ಟ್ರ್ಯಾಕ್ ಮಾಡಿ ಸಡನ್ ಆಗಿ ಲೈಮ್ ಲೈಟಿಗೆ ಬಂದು ಇಡೀ ಸಿಟಿಗೆ ನೀವು ಗೊತ್ತಾಗ್ಬೇಕು ಅಂತ ಪ್ಲಾನ್ ಮಾಡ್ಕೊಂಡಿದ್ರಾ? ಈ ಮೀಡಿಯಾ, ಐ ಮೀನ್ ಸೋಷಿಯಲ್ ಮೀಡಿಯಾ, 2 ಟೈಪ್ಸ್ ಇದ್ದಾರೆ. ಒಂದು ಈ ಸೆಲ್ಫಿ ಕ್ರೇಜ್, ಏನೇ ಮಾಡಿದ್ರು ಫೋಟೋ ಹಾಕೋದು. ಇನ್ನೊಂದು ಸೋಷಿಯಲ್ ಕನ್ಸರ್ನ್, ನಮ್ಮ ಸುತ್ತಮುತ್ತ ನಡೆಯೋ ಅನ್ಯಾಯಗಳು, ನ್ಯೂಸೆನ್ಸ್ ಗಳನ್ನ ಪೋಸ್ಟ್ ಮಾಡೋದು, ಬ್ಲಾಗ್ ಅಲ್ಲಿ ಬರೆಯೋದು, ಶೇರ್ ಮಾಡೋದು. ಹಾಗೇನೆ ಈ ಬ್ಲಡ್ ಮಾಫಿಯಾ ಕೂಡ ಒಂದು ಬ್ಲಾಗ್ ನ ಮುಖಾಂತರನೇ ತಿಳಿದಿದ್ದು. ಯಾವ ಬ್ಲಾಗ್ ಅದು? ಫೈಟರ್. ಎಲ್ಲೆಲ್ಲಿ ಬ್ಲಡ್ ಕ್ಯಾಂಪ್ ನಡೆಯುತ್ತೋ ಅಲ್ಲಲ್ಲಿ ನಮ್ ಸೋಷಿಯಲ್ ಕಾಸ್ಗೋಸ್ಕರ ಬ್ಲಡ್ ನ ಡೊನೇಟ್ ಮಾಡ್ತೀವಿ. ತುಂಬಾನೇ ರೇರ್ ಆಗಿರೋ ಬ್ಲಡ್ ಗ್ರೂಪ್ ನ ತಮ್ಮ ಸ್ಟೋರೇಜ್ ಸಾಗಿಸ್ತಾರೆ. ಉಳಿದಿದ್ದನ್ನ ಬ್ಲಡ್ ಬ್ಯಾಂಕ್ ಕಳಿಸ್ತಾರೆ. ಈ ದಂಧೆಯಲ್ಲಿ ಶಾಮೀಲಾಗಿರೋ ಕೆಲವು ಖಾಸಗಿ ಹಾಸ್ಪಿಟಲ್ಸ್, ನರ್ಸಿಂಗ್ ಹೋಮ್ಗಳು ಹೆಚ್ಚಿನ ಬೆಲೆಗೆ ಮಾಡ್ತಾರೆ. ಎಷ್ಟೋ ಸಮಸ್ಯೆ ವಿಷಯಗಳು ನಮಗ್ ಗೊತ್ತೇ ಆಗೋದಿಲ್ಲ. ನೀವು ನಮ್ಮ ಹತ್ರ ಹೇಳಕ್ಕಾಗೋದಿಲ್ಲ. ಸೊ ಯಾವುದೇ ಅಕ್ರಮ ಕಾನೂನು ಬಾಹಿರ ಚಟುವಟಿಕೆ ಕಂಡ್ಬಂದ್ರೆ ನಮ್ ಹತ್ರ ಹೇಳಕ್ಕಾಗದೇ ಇದ್ರೆ ನಮ್ ಟ್ವಿಟರ್ಗೆ ಆರ್ ಫೇಸ್ಬುಕ್ಗೆ ಲಿಂಕ್ ಮಾಡಿ ಅಥವಾ ಶೇರ್ ಮಾಡಿ. ಥ್ಯಾಂಕ್ ಯು ಫೈಟರ್. ಈ ರಕ್ತದ ದಂಧೆಯಲ್ಲಿ ಪ್ರತಿಷ್ಠಿತ ಆಸ್ತಿ ಆಸ್ಪತ್ರೆ ಶಾಮೀಲಾಗಿದ್ದು ಆಸ್ಪತ್ರೆಯನ್ನು ಸೀಲ್ ಮಾಡಲು ಆದೇಶಿಸಲಾಗಿದೆ ಹಾಗೂ ಇದರ ಹಿಂದಿರುವ ವ್ಯಕ್ತಿಯನ್ನು ಬಂಧಿಸಲಾಗಿದೆ ಎಂದು ಜಿಲ್ಲಾಧಿಕಾರಿ ತಿಳಿಸಿದ್ದಾರೆ. ಈ ದಂಧೆಯ ಮಾಹಿತಿಯನ್ನು ನೀಡಿದ ಆ ಫೈಟರ್ ಕೊಡಪ್ಪ. ಹೇಳು ಗುರುವೆ.
ಫೋನ್ ಎತ್ತಕ್ಕೆ ಯಾಕೋ ಇಷ್ಟೊತ್ತು? ಕೈಗೆ ಬ್ಯಾರೆ ಎತ್ಕೊಂಡಿದ್ದೆ ಅದೇನ್ ಹೇಳ. ನನ್ ಬ್ಲಡ್ ಬ್ಯಾಂಕ್ ಹಾಸ್ಪಿಟಲ್ ಸೀಸ್ ಆಗ್ತಿದ್ದ ನೀನೇನ್ ಮಜಾ ಮಾಡ್ತಾ ಇದ್ದೀಯ? ಗುರುವೆ, ನೀ ಏನು ತಲೆ ಕೆಡ್ಸ್ಕೊಬೇಡ. ಅವ್ರ ಇರೋದ ಬಂದ್ ಮಾಡ್ಲಿಕ್ಕ ನಾ ಇದ್ದೀನಲ್ಲ, ತೆಗಿಸ್ತಾನೆ.